ಎಲ್ಲ ನನ್ನ ರೈತ ಬಾಂಧವ ನಮಸ್ಕಾರ. ಇದೇನಿತ್ಲೇದ ಕಬ್ಬ ಕಡೆ 15 ದಿನ ಆಗೈತಿ. ಇದು ಕೊನೆಯದ ಲಾಗುಡಿ ಏನು ಹೋಗಿಬೇಕು ಅಂದ್ರೆ ನಾ ಈ ವಿಡಿಯೋದ ನಿಮ್ಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ. SSP 2 ಚೀಲ, ಆಮೇಲೆ ಯೂರಿಯಾ 1 ಚೀಲ, ಮ್ಯಾಗ್ನೀಷಿಯಂ ಸಲ್ಫೇಟ್ 20 kg, ಜಾನ್ಬಾಜ್ ಇದು ಒಂದು. ಇದು ನೋಡ್ಬೋದು, ನೀವು ಒಗದ ಒಂದು 20 ದಿನ ಬಿಟ್ಟು ಇದು ಪ್ಲಾಟ್ ಹೆಂಗೆ ಪರ್ಕ್ ಐತೆ ನೋಡ್ಬೋದು. ಇದಕ್ಕಿಂತ ಮೊದಲೇ 50 ಟೈಪ್ ಇತ್ತಂತ ಇದು ಈ ವಿಡಿಯೋದಾಗ ನೋಡ್ರಿ. ಇದು 20 ದಿನಕ್ಕಿಂತ ಮುಂಚೆ ಕಬ್ಬ ಕಡೆ 15 ದಿವಸ ಆಗೈತಿ. ಇದಕ್ಕೆ ಯಾವುದೇ ಥರದ ಗೊಬ್ಬರ ಹಾಕಿಲ್ಲ. ಇದು ಏನು ಹಾಕತ್ತೇವಪ್ಪ ಅಂದ್ರೆ SSP, ಯೂರಿಯಾ ಮತ್ತು ಮ್ಯಾಗ್ನೀಷಿಯಮ್, ಜಾನ್ಬಾಜ ಇದನ್ನೆಲ್ಲ ಕೂಡಿ ಒಂದು ಕಡೆ ಕಲಿಸ್ಕೋಬೇಕು. ಇದು ನಾವು SSP ಏನು ಮಾಡಿದಪ್ಪ ಅಂತಂದ್ರೆ 2 ಬ್ಯಾಗ್ ಹಾಕ್ಕೊಂಡಿವಿ, ಸಿಂಗಲ್ ಸೂಪರ್ ಫಾಸ್ಫೇಟ್. ಇದು SSPದಾಗ ಏನಪ್ಪ ಅಂದ್ರೆ ಫಾಸ್ಫರಸ್ ಅಂದ್ರೆ ಕನ್ನಡದ ರಂಜಕ ಅಂತಾರೆ, ಮತ್ತು ಸಲ್ಫರ್ ಐತಿ. ಸಲ್ಫರ್ ಅಂದ್ರೆ ಕನ್ನಡದಾಗ ಗಂಧಕ ಅಂತಾರೆ. ಇದು ಕಬ್ಬಿನ್ಯಾಗ ಬೆಳವಣಿಗೆ ಮತ್ತು ಬೇರೆ ಡೆವಲಪ್ಮೆಂಟ್ ಮಾಡೋಕ್ಕೆ ಮತ್ತು ಮರಿ ಸಿಟ್ಲಿ ಹೊಡಿತೈತಿ ನಾವು SSP ಯೂಸ್ ಮಾಡೋದ್ರಿಂದ. ಇದು ಜಾನ್ಬಾಜ್, ಇದು ಭವಿಷ್ಯ ಕಮ್ಮಿ 5 kg ಬರುತ್ತೆ. ಇದು ಡೌನ್ ಸಲುವಾಗಿ ಅಡ್ವಾನ್ಸ್ ಪ್ರೀ ಎಮರ್ಜೆಂಟಾಗಿ ನಾವು ಕೆಲಸ ಮಾಡ್ತೈತಿ. ಎಲ್ಲ ಕೂಡಿ ಕಲಿಸ್ಕೊಂಡು ಒಂದು ಎಕರೆಗೆ ಇಷ್ಟೆಲ್ಲ ಕಲಿಸ್ಕೊಂಡು ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಸಾಲು ಹಿಡಿದು ಹಾಕೋತ ಹೋಗ್ಬೇಕು. ಇದರಿಂದ ಮರಿ ಫುಲ್ ಸ್ಟ್ರಾಂಗ್, ಇದರಿಂದ ಮರಿಗಳ ಸಂಖ್ಯೆ ಜಾಸ್ತಿನೂ ಆಗ್ತೈತಿ ಮತ್ತು ಕಬ್ಬ ಸಿಟ್ಲಿಂದ ಎಬ್ಸೋಕೆ ಹೆಲ್ಪ್ ಆಗ್ತೈತಿ. ನಾವೇನು ಅವಾಗಲೇ ಜಾನ್ಬಾಜ್ ಅಂತ ಅಂದಿಲ್ಲ, ಇದು ಒಳಗೆ ಪಿಪ್ರೋನಿಲ್ ಅಂತ ಒಂದು ಕೆಮಿಕಲ್ ಇರ್ತೈತಿ. ಅದರಿಂದ ಏನಾಗ್ತಿತ್ತು ಅಂದ್ರೆ ಇದು ಡೊನ್ನೆ ಒಳಗೆ ಮೊದಲು ಲಾರ್ವಾ ಸ್ಟೇಜ್ದಾಗ ಇದ್ದಾಗ ಅದನ್ನ ಹತೋಟಿ ಮಾಡ್ಕೋಬೋದು. ಮತ್ತು ಇದು ಕಬ್ಬಿನ್ಯಾಗ ಸ್ಟಂಬರ್, ಶೂಟ್ ಬೋರ್ ಇದಿತ್ತಲ್ಲ, ಇದ್ರ ಮ್ಯಾಗ ಕೆಲಸ ಮಾಡಿ ಮರಿ ಸುಳಿ ಬಿಡಿದ ನಿಯಂತ್ರಣ ಮಾಡ್ತೈತಿ. ಎಲ್ಲ ಹಾಕೊಂಡಾದ್ಮೇಲೆ ನಾವು ಸಾಲು ಹಿಡಿದು ಎತ್ತುಗಳು ಹಾಕಿ ಹಳಿ ಬೇರನ್ನು ತೆಗಿಬೇಕಾಗ್ತಿತ್ತು. ಅಂದ್ರೆ ನಾವು ಹರಿತಾವ ಹರಿದಾದ್ಮೇಲೆ ಹಳಿ ಬೇರು ನೋಡ್ಬೋದು ನೀವು ಇಲ್ಲಿ ಯಾವ ಟೈಪ್ ಐತೆ ಅಂದ್ರೆ ಎಲ್ಲ ಸ್ವಲ್ಪ ಕೊಳತ ಹೋದಂಗೆ ಆಗೈತಿ. ಇದೆಲ್ಲ ಆದಕ್ಕೆ ಇದು ಏನು ಔಷಧ ಹಾಕೊಂಡ್ಬೇಕು, ನಾವು ಏನೈತೈತಿ ಹೊಸ ಬೇರೆ ಬಿಡ್ತಾವೆ, ಮರಿ ಭೀ ಚೆನ್ನಾಗಿ ಬಿಡ್ತಾವೆ. ಮರಿ ಚೆನ್ನಾಗಿ ಹೊಡೆದ್ಮೇಲೆ ನಿಮ್ದು ಯಾವ ಥರ ಆಗ್ತೈತಿ ಅಂತ ಇದು ವಿಡಿಯೋದಾಗ ನೋಡ್ರಿ ನೀವು. ಇದೇನಿತ್ಲೆ ಅದ ಒಗದು 20 ದಿನದಲ್ಲೇ ಮಾಡಿದ್ದು ವಿಡಿಯೋ ನೋಡಿ ಯಾವ ಟೈಪ್ ಇದು ಮರಿ ಹೊಡಿತೆ ಅಂತ ಅಂದ್ರೆ. ಇದಕ್ಕಿನ್ನ ನೆಕ್ಸ್ಟ್ ಒಂದು ಡ್ರಿಂಚಿಂಗ್ ಕೊಡ್ತೇನೆ ನಾನು. ಡ್ರಿಂಚಿಂಗ್ ಕೊಟ್ಟು ಒಂದು 25 ದಿವಸಲೇ 20ರಿಂದ 25 ದಿವಸಲೇ ಮತ್ತು ಯಾವ ಥರ ಇದು ಬೆಳವಣಿಗೆ ಆಗ್ತೈತೆ ಅಂತ ನಿಮಗೆ ತೋರಿಸ್ತೇನೆ. ಮುಂದಿನ ವಿಡಿಯೋಗಾಗಿ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು.